ಇನ್ನು ಶ್ರೀಶೈಲಂನ ಎಡದಂಡೆ ಕಾಲುವೆ ಸುರಂಗ ಕುಸಿತವಾಗಿದೆ. ಈ ಘಟನೆಯಲ್ಲಿ 8 ಮಂದಿ ಕಾರ್ಮಿಕರು ರಕ್ಷಣೆಗೆ ಮುಂದಾಗಿದೆ ಈಗ ಎನ್ಡಿಆರ್ಎಫ್ ಸಿಬ್ಬಂದಿ. ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕುಸಿತವಾಗಿದೆ. ಕಾಮಗಾರಿ ಸಂದರ್ಭದಲ್ಲಿ ಸುರಂಗದಲ್ಲಿ ಮಣ್ಣು ಕುಸಿತವಾಗಿದೆ. ಕಾಲುವೆ ಸುರಂಗದಲ್ಲಿ 8 ಕಾರ್ಮಿಕರ ರಕ್ಷಣೆಗೆ ಸರ್ಕಸ್ ಮುಂದುವರೆದಿದೆ. ಕಾರ್ಯಾಚರಣೆಗೆ ಸೇನೆ ಕೂಡ ಈಗ ಕೈ ಜೋಡಿಸಿದೆ. 4 ಅಡಿಯಷ್ಟು ನೀರು ಇರುವ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಕ್ಕೆ ಪದೇ ಪದೇ ಅಡ್ಡಿಯಾಗ್ತಾ ಇದೆ. ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕುಸಿತವಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಕಾಲುವೆಯಲ್ಲಿ ಸಿಲುಕಿಕೊಂಡಿರುವಂತಹ ಕಾರ್ಮಿಕರ ರಕ್ಷಣೆಗಾಗಿ ಸಾಹಸ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಸೇನೆ ಕೂಡ ಕೈ ಜೋಡಿಸಿರುವಂಥದ್ದು. ಯಾಕೆ ವಿಳಂಬವಾಗ್ತಾ ಇದೆ, ಯಾಕೆ ತಡ ಆಗ್ತಿದೆ ಅಂತ ಹೇಳಿದ್ರೆ 4 ಅಡಿಯಷ್ಟು ನೀರು ತುಂಬಿಕೊಂಡಿದೆಯಂತೆ. ಹೀಗಾಗಿ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ತಡವಾಗ್ತಾ ಇರುವಂಥದ್ದು. ತೆಲಂಗಾಣದ ಶ್ರೀಶೈಲಂನಲ್ಲಿ ಸುರಂಗವನ್ನು ಕೊರಿತಾ ಇದ್ರು. ಈ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗಿದೆ. ಇದೇ ಪ್ರದೇಶದಲ್ಲಿ ಮಣ್ಣು ಕುಸಿತವಾಗಿರುವಂಥದ್ದು. 8 ಮಂದಿ ಕಾರ್ಮಿಕರು ಒಳಗಡೆ ಸಿಲುಕಿಕೊಂಡಿದ್ದಾರೆ. ಅವರ ರಕ್ಷಣಾ ಕಾರ್ಯಾಚರಣೆಗೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸುರಂಗ ಕುಸಿದ ಜಾಗ ತಲುಪಲಿಕ್ಕೆ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇರುವಂಥದ್ದು ಒಳಗಡೆ ನಡೆದಿರುವಂಥ ಘಟನೆ. ಆದರೆ ಒಳಗಡೆ ಹೋಗಲಿಕ್ಕೆ ಯಾವುದೇ ಅವಕಾಶಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ. ಸಂಪೂರ್ಣ ಕುಸಿದು ಮಣ್ಣಿದೆ. ಇಲ್ಲಿ ಮಣ್ಣು ಜೊತೆಗೆ ನೀರಿರುವಂಥದ್ದು, ಇದು ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಕಡೆ ಮಣ್ಣು ಮಾತ್ರ ಕುಸಿತಿರೋದಲ್ಲ, ಇದ್ರ ಜೊತೆಗೆ ನೀರು ಕೂಡ ಇರುವಂಥದ್ದು. ಮಣ್ಣು ಮತ್ತು ನೀರು ಮಿಕ್ಸ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಣಗಿದ್ರೆ ಗಟ್ಟಿ ಆಗುತ್ತೆ. ಜೊತೆಗೆ ಒಳಗಡೆ ಕಾರ್ಮಿಕರಿದ್ದಾರೆ. ಕಾರ್ಮಿಕರಿಗೆ ನಿಮಗೆ ಆಕ್ಸಿಜನ್ ವ್ಯವಸ್ಥೆ ಯಾವ ರೀತಿ ಇದೆ ಗೊತ್ತಿಲ್ಲ. ಅವರು ಬದುಕಿದ್ದಾರೋ ಅಥವಾ ಪ್ರಾಣವನ್ನು ಕಳೆದುಕೊಂಡಿದ್ದಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈಗ ಏನಾಗಿದೆ ಅಂತ ಪ್ರಾಬ್ಲಮಲ್ಲಿ ನೀರು ಮತ್ತು ಮಣ್ಣು ಮಿಕ್ಸ್ ಆಗಿರುವ ಕಾರಣಕ್ಕಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಒಂದು ರೀತಿಯಾಗಿ ವಿಳಂಬವಾಗ್ತಾ ಇದೆ. ಜೊತೆಗೆ ಒಳಗಡೆ ಇರೋರಿಗೆ ನಿಮಗೆ ಆಕ್ಸಿಜನ್ ವ್ಯವಸ್ಥೆ ಹೇಗಿದೆ ಗೊತ್ತಿಲ್ಲ, ಲೈಟ್ಗಳಿದೆಯೋ ವ್ಯವಸ್ಥೆ ಗೊತ್ತಿಲ್ಲ. ಈ ಹಿಂದೆ ಕೂಡ ಒಂದು ಇಂತಹದ್ದೇ ಘಟನೆಗಳು ನಡೆದಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅಲ್ಲಿಂದು ರೆಸ್ಕ್ಯೂ ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿತ್ತು. ಬಟ್ ಇಲ್ಲಿನ ಪರಿಸ್ಥಿತಿ ಕೆಸರಾಗಿರುವಂಥದ್ದು ಪ್ರದೇಶದಲ್ಲಿ. ಜೊತೆಗೆ ಜನರು ಕೂಡ ಒಂದಿಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಎನ್ಡಿಆರ್ಎಫ್ ಸಿಬ್ಬಂದಿ ಎಸ್ಡಿಆರ್ಎಫ್ ಸಿಬ್ಬಂದಿ ಒಂದಿಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗುತ್ತಾ ಇಲ್ವೋ ಅಂತ ಹೇಳಿ.